students, this is the first chapter in chemistry, chemical reactions and in this chapter we mainly see some topics: chemical reactions, how to recognize the chemical reaction, and chemical equation and balanced chemical equation, and types of chemical reactions and corrosion. Firstly, chemical reaction ಅಂತಂದ್ರೆ ಏನು? What is meant by chemical reaction? Chemical change in which identity of substance is changed. ಇದಾಗ್ತದೆ ಐಡೆಂಟಿಟಿ ಚೇಂಜ್ ಆದರೆ ಅದೇನೋ ಕೆಮಿಕಲ್ ಚೇಂಜ್ ಇನ್ ವಿಚ್ ಐಡೆಂಟಿಟಿ ಆಫ್ ಎ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್, ಮಿಲ್ಕ್ ಈಸ್ ಕನ್ವರ್ಟಿಂಗ್ ಇನ್ ಟು ಎ ಕರ್ಡ್. ಅಲ್ಲಿ ಮಿಲ್ಕ್ ಅಂತ ಐಡೆಂಟಿಟಿ ಏನಾಗುತ್ತೆ, ಕರ್ಡ್ ಅನ್ನೋದು ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಎ ಕೆಮಿಕಲ್ ಚೇಂಜ್. ಆ್ಯಂಡ್ ಸೋ ಮೆನಿ ಯು ಕ್ಯಾನ್ ಸಿ ಕೆಮಿಕಲ್ ಚೇಂಜಸ್ ಇನ್ ಅವರ್ ಡೈಲಿ ಲೈಫ್ಸ್. ಆ್ಯಂಡ್ ಹೌ ಟು ರೆಕಗ್ನೈಸ್ ಕೆಮಿಕಲ್ ರಿಯಾಕ್ಷನ್ಸ್. ನಾವು ಅದನ್ನು ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅಂತಂದರೆ, ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತಂದರೆ ಚೇಂಜ್ ಇನ್ ಕಲರ್ ಚೇಂಜ್ ಆಗೋದು, ಮತ್ತು ಚೇಂಜ್ ಇನ್ ಸ್ಟೇಟ್ ಆ್ಯಂಡ್ ಎವಲ್ಯೂಷನ್ ಆಫ್ ಗ್ಯಾಸ್ ಎವಾಲ್ವ್ ಆಗೋದು, ಮತ್ತು ಚೇಂಜ್ ಇನ್ ಟೆಂಪರೇಚರ್. ಈ ಥರ ಟೆಂಪರೇಚರ್ ಚೇಂಜ್ ಆಗೋದ್ರಿಂದ ನಮಗೇನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್, ಕೆಮಿಕಲ್ ಈಕ್ವೇಷನ್. ಶಾರ್ಟ್ ವೇ ಆಫ್ ರೆಪ್ರೆಸೆಂಟಿಂಗ್ ಎ ಕೆಮಿಕಲ್ ರಿಯಾಕ್ಷನ್ ಈಸ್ ಕಾಲ್ಡ್ ಎಸ್ ಎ ಕೆಮಿಕಲ್ ಈಕ್ವೇಷನ್. ಅಂದ್ರೇನು? ಶಾರ್ಟ್ ವೇಯಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದನ್ನೇ ನಾವು ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೆಗ್ನೀಷಿಯಮ್ ಈಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಎ ಮೆಗ್ನೀಷಿಯಮ್ ಆಕ್ಸೈಡ್. ಇಲ್ಲಿ ಏನಾಗ್ತಿದೆ ಅಂತಂದರೆ, ಮೆಗ್ನೀಷಿಯಮ್ಮು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ನಮಗೇನು ಬರ್ತಿದೆ, ಮೆಗ್ನೀಷಿಯಮ್ ಆಕ್ಸೈಡ್ ಬರ್ತಾ ಇದೆ. ಇಲ್ಲಿದೆಯಲ್ವ ಈ ಸೈಡ್ ಇರೋದನ್ನು ನಾವೇನಂತ ಕರಿತೀವಿ ಅಂತಂದರೆ ರಿಯಾಕ್ಟೆಂಟ್ ಅಂತ ಕರಿತೀವಿ. ರಿಯಾಕ್ಟೆಂಟ್ಸ್. ಈ ಸೈಡ್ನ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇವನ್ನ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಇವನ್ನ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಯಲ್ವಾ, ಲೆಫ್ಟ್ ಹ್ಯಾಂಡ್ ಸೈಡ್ ಇರೋವನ್ನ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್ ಇರೋದನ್ನು ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇದು ಯಾರೋ ಮಾರ್ಕ್. ಓಕೆ, ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ವರ್ಡ್ ಇಕ್ವೇಷನ್, ಬಿಕಾಸ್ ಆಫ್ ದಿಸ್ ಈಸ್ ರೆಪ್ರೆಸೆಂಟಿಂಗ್ ಇನ್ ಎ ವರ್ಡ್. And this is called as a skeletal equation. Magnesium we can represent as a symbolic way. This is called as a skeletal equation. Magnesium plus oxygen to form a magnesium oxide. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 2 ಇದೆ, ಈ ಕಡೆ ಇಲ್ಲಿ 2 ಬರೆದಿದ್ದು. ಇಲ್ಲಿ ಆಕ್ಸಿಜನ್ ಏನಿದೆ, ರಿಯಾಕ್ಟೆಂಟ್ ಸೈಡಲ್ಲಿ ಆಕ್ಸಿಜನ್ ಮಾರ್ಕ್ 2 ಇದೆ, ಇಲ್ಲಿ ಪ್ರಾಡಕ್ಟ್ ಸೈಡಲ್ಲಿ 1 ಇದೆ. ಅದಕ್ಕೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಅವಾಗ ಏನಾಗುತ್ತೆ, ಆಕ್ಸಿಜನ್ ಇಲ್ಲಿ 2 ಆಗಬೇಕಂತಂದರೆ ಇಲ್ಲಿ 2 ಹಾಕಿದ್ರೆ ಅವಾಗ ಆಕ್ಸಿಜನ್ಗೆ 2 ಆಗುತ್ತೆ. ಆವಾಗ ಮೆಗ್ನೀಷಿಯಮ್ಗೆ ಇಲ್ಲಿ 2 ಆಗುತ್ತಲ್ವ, ಆವಾಗ ನಾವು ರಿಯಾಕ್ಟೆಂಟ್ ಸೈಡಲ್ಲಿ ಇಲ್ಲಿ 2 ಬರಿಬೇಕಾಗುತ್ತೆ. ಆವಾಗ ಮೆಗ್ನೀಷಿಯಮ್ 2 ಆಯಿತು, ಆಕ್ಸಿಜನ್ ಇಲ್ಲಿ 2 ಆಯಿತು, ನೆಕ್ಸ್ಟ್ ಇಲ್ಲಿ ಮೆಗ್ನೀಷಿಯಮ್ ಆಕ್ಸಿಜನ್ 2 ಆಯಿತು. ಆವಾಗ ದಿಸ್ ಇಸ್ ಕಾಲ್ಡ್ ಎಸ್ ಎ ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ವೈ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ನೀಡ್ ಟು ಬಿ ಬ್ಯಾಲೆನ್ಸ್ಡ್. ಯಾಕೆ ನಾವು ಬ್ಯಾಲೆನ್ಸ್ ಮಾಡಬೇಕು? ಟು ಸ್ಯಾಟಿಸ್ಫೈ ದ ಆನ್ಸರ್ ಏನು? ಟು ಸ್ಯಾಟಿಸ್ಫೈ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ನೀವು ಆಲ್ರೆಡಿ 9th ಗೊತ್ತಿದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತಂದರೆ ಏನಂತ, ಹೌದಲ್ವ? ಏನು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಈಸ್ ಕಾಲ್ಡ್ ಎಸ್ ಎ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈಸ್ ಇಟ್ ರೈಟ್? ಆ್ಯಂಡ್ ನಂಬರ್ ಆಫ್ ಆಟಮ್ಸ್ ಆಫ್ ಎಲಿಮೆಂಟ್ಸ್ ಇನ್ ದ ರಿಯಾಕ್ಟೆಂಟ್ ಸೈಡ್. ಗೊತ್ತಲ್ವ ರಿಯಾಕ್ಟೆಂಟ್ ಸೈಡ್ ಅಂತಂದರೆ ಏನಂತ? ಏನೋ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ. ನಂಬರ್ ಆಫ್ ಆಟಮ್ಸ್ ಆಫ್ ಎಲಿಮೆಂಟ್ಸ್ ಇನ್ ಎ ರಿಯಾಕ್ಟೆಂಟ್ ಸೈಡ್ ಶುಡ್ ರಿಮೈನ್ ಈಕ್ವಲ್ ವಿತ್ ದ ನಂಬರ್ ಆಫ್ ಆಟಮ್ಸ್ ಆಫ್ ಎಲಿಮೆಂಟ್ಸ್ ಇನ್ ದ ಪ್ರಾಡಕ್ಟ್ ಸೈಡ್. ಅಂದರೆ ರಿಯಾಕ್ಟೆಂಟ್ ಸೈಡು ಎಷ್ಟಿರ್ತವೋ ಅದೇ ಥರ ಪ್ರಾಡಕ್ಟ್ ಸೈಡು ಅಷ್ಟೇ ಆಟಮ್ಸ್ ಇರಬೇಕು. ಅದನ್ನೇ ನಾವು ಏನಂತ ಕರಿತೀವಿ? ಅಷ್ಟೇ ಇರಬೇಕು. ಅದನ್ನೇ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಮೆಗ್ನೀಷಿಯಮ್ ಆಕ್ಸಿಜನ್ ಟು ಮೆಗ್ನೀಷಿಯಮ್ ಆಕ್ಸೈಡ್. ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡೋದು ನಿಮಗೆ 3 ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 3 ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮಲ್ಲಿ ಖಂಡಿತ ಕೇಳ್ತಾರೆ. ನಾವು ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕಂತಂದರೆ, ಬ್ಯಾಲೆನ್ಸ್ ಪಾಲಿಅಟಾಮಿಕ್ ಗ್ರೂಪ್ಸ್ ಇಫ್ ಪ್ರೆಸೆಂಟ್ ಇನ್ ಬೋತ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ಪಾಲಿಅಟಾಮಿಕ್ ಗ್ರೂಪ್ SO4. ಈ ಪಾಲಿಅಟಾಮಿಕ್ ಗ್ರೂಪ್ಸ್ ಯಾವ್ಯಾವ ಥರ ಇರುತ್ತೆ ಅಂತಂದರೆ SO4, NO3, ಹೈಡ್ರಾಕ್ಸಿಲ್ ಗ್ರೂಪ್, ಈ ಥರ ಇರ್ತವೆ. ಈ ಥರವನ್ನು ನಾವು ಏನಂತ ಕರಿತೀವಿ? ಪಾಲಿಅಟಾಮಿಕ್ ಗ್ರೂಪ್ಸ್ ಅಂತ ಕರಿತೀವಿ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಫಸ್ಟ್. ಅದಾದಮೇಲೆ ನೆಕ್ಸ್ಟು ಬ್ಯಾಲೆನ್ಸ್ ಮೆಟಲ್ಸ್. ಅದಾದಮೇಲೆ ನೆಕ್ಸ್ಟು ಬ್ಯಾಲೆನ್ಸ್ ದ ನಾನ್ ಮೆಟಲ್ಸ್, ಆ್ಯಂಡ್ ದೆನ್ ಬ್ಯಾಲೆನ್ಸ್ ದ ಹೈಡ್ರೋಜನ್, ಆ್ಯಂಡ್ ಲಾಸ್ಟ್ಲಿ
ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನೋಡಿ ಇಲ್ಲಿ. ಪೊಟ್ಯಾಷಿಯಮ್ ಅಯೋಡೈಡ್ ಇಟ್ ರಿಯಾಕ್ಟ್ಸ್ ವಿತ್ ದ ಲೆಡ್ ನೈಟ್ರೇಟ್. ಇದು ಯಾವ ಈಕ್ವೇಷನ್ ಅಂತ ಕರಿತೀವಿ? ಇದನ್ನು ಸ್ಕೆಲಿಟಲ್ ಈಕ್ವೇಷನ್ ಅಂತ ಕರಿತೀವಿ, ಹೌದಲ್ವಾ? ಸ್ಕೆಲಿಟಲ್ ಈಕ್ವೇಷನ್. ನಾವು ಇದನ್ನು ವರ್ಡ್ ಈಕ್ವೇಷನ್ ಅಂತಂದರೆ ಯಾವ ಥರ ಬರಿಬೋದು? ಪೊಟ್ಯಾಷಿಯಮ್ ಅಯೋಡೈಡ್ ಪ್ಲಸ್ ಲೆಡ್ ನೈಟ್ರೇಟ್. ಪಿ ಬಿ ಅಂತಂದ್ರೆ ಏನು? ಲೆಡ್, ಹೌದಲ್ವಾ? ಟು ರಿಯಾಕ್ಟ್ಸ್ ವಿತ್ ದ potassium iodide reacts with the lead nitrate to give a lead iodide plus potassium nitrate. ಇಲ್ಲಿ ನೋಡಿ ಯಾವ್ಯಾವ ಥರ. ಫಸ್ಟು ಈ ಥರ ಎಲಿಮೆಂಟ್ಸು ಗ್ರೂಪ್ಸ್ ಎಲ್ಲ ಒಂದು ಕಾಲಮಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು ರಿಯಾಕ್ಟೆಂಟ್ಸು ಒಂದು ಕಾಲಮಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು ಪ್ರಾಡಕ್ಟ್ಸ್ ಒಂದು ಕಾಲಮಲ್ಲಿ ಬರ್ಕೊಳ್ಳಿ. ಆಯಿತಾ? ಫಸ್ಟ್ನ ಯಾವ್ದು ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿದ್ದೀನಿ ಇಲ್ಲಿ? ಪಾಲಿಯಾಟಮಿಕ್ಸ್. ಫಸ್ಟು ಪಾಲಿಯಾಟಮಿಕ್ ಗ್ರೂಪ್ನ ಬರ್ಕೊಳ್ಳಿ. ನೆಕ್ಸ್ಟು ಯಾವುದನ್ನು? ಮೆಟಲ್ಸ್ ಯಾವಿದೆ ಇಲ್ಲಿ? ಲೆಡ್ ಇದೆ ಮತ್ತು ಪೊಟ್ಯಾಷಿಯಮ್ ಇದೆ. ಪೊಟ್ಯಾಷಿಯಮ್ಮು ಮತ್ತು ಲೆಡ್ ಬರ್ಕೊಳ್ಳಿ. ನೆಕ್ಸ್ಟು ನಾನ್ ಮೆಟಲ್ಸ್ ಯಾವುದು? ಅಯೋಡಿನ್ನ ಬರ್ಕೊಳ್ಳಿ. ಓಕೆ. ನೆಕ್ಸ್ಟು ಇಲ್ಲಿ ನೋಡಿ 2 ಅಂತ ಇದೆ ರಿಯಾಕ್ಟೆಂಟ್ ಸೈಡ್, ಹೌದಲ್ವಾ? ಇಲ್ಲೇನಿದೆ? 2 ಅಂತ ಇದೆಯಲ್ವಾ? ಅದಕ್ಕೆ ನಾವು ರಿಯಾಕ್ಟೆಂಟ್ ಸೈಡಲ್ಲಿ 2 ಅಂತ ಬರೆದಿದ್ದೀವಿ. ಇಲ್ಲಿ ನೈಟ್ರೇಟ್ ಇಲ್ಲಿ 2 ಇದೆಯಲ್ವಾ? ಅದಕ್ಕೆ ನಾವು 2 ಅಂತ ಬರೆದಿದ್ದೀವಿ. ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ? ಓನ್ಲಿ 1 ಇದೆ, ಹೌದಲ್ವಾ? ಅದಕ್ಕೆ 1 ಅಂತ ಅಂದರೆ ಇದು ಬ್ಯಾಲೆನ್ಸ್ ಮಾಡಬೇಕಲ್ಲ ಫಸ್ಟು. ಅದಕ್ಕೆ ನಾವೇನು ಮಾಡ್ತೀವಿ? ಇದು ಬ್ಯಾಲೆನ್ಸ್ ಮಾಡ್ಬೇಕಂತಂದರೆ ಇಲ್ಲಿ 2 ಬರಿತೀವಿ. ಇಲ್ಲಿ ಬರೆದಿದ್ದೀವ 2. ಅವಾಗ ಏನಾಯಿತು? ನೈಟ್ರೇಟು ರಿಯಾಕ್ಟೆಂಟ್ ಸೈಡಲ್ಲೂ 2 ಆಯಿತು, ಪ್ರಾಡಕ್ಟ್ ಸೈಡಲ್ಲೂ 2 ಆಯಿತು. ದಟ್ ಈಸ್ ಎನಫ್. ನೆಕ್ಸ್ಟ್ ಕಮಿಂಗ್ ಟು ದ ಮೆಟಲ್ ಯಾವುದು? ಪೊಟ್ಯಾಷಿಯಮ್ ಎಲ್ಲಿದೆ? ಇಲ್ಲಿದೆ. ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟಿದೆ? ಓನ್ಲಿ 1 ಇದೆ. ಆವಾಗ ಪ್ರಾಡಕ್ಟ್ ಸೈಡಲ್ಲಿ ಏನಾಯಿತು? ಇಲ್ಲಿ 2 ಬರೆದ್ವಲ್ಲ, ಆವಾಗ ಪೊಟ್ಯಾಷಿಯಮ್ಗೂ 2 ಆಗುತ್ತೆ. ಆವಾಗ ಇಲ್ಲಿ ಪ್ರಾಡಕ್ಟ್ ಸೈಡು 2 ಬರೀಬೇಕು. ಅವಾಗ ಪ್ರಾಡಕ್ಟ್ ಸೈಡ್ 2 ಬರೆದಿದ್ದೀವಿ ಅಂತಂದರೆ ಪೊಟ್ಯಾಷಿಯಮ್ ಸೈಡು, ಈ ಕಡೆ ರಿಯಾಕ್ಟೆಂಟ್ ಸೈಡ್ ಏನು ಬರೀಬೇಕು? 2 ಆಗುತ್ತೆ ಪೊಟ್ಯಾಷಿಯಮ್, ಹೌದಲ್ವಾ? ಇಲ್ಲಿ ಪ್ರಾಡಕ್ಟ್ ಸೈಡಲ್ಲಿ 2 ಇದೆ, ಆವಾಗ ರಿಯಾಕ್ಟೆಂಟ್ ಸೈಡಲ್ಲಿ 1 ಅಂತ ಬರೀತೀವಿ. ಆವಾಗ ಈ ಕಡೆನೂ ಬ್ಯಾಲೆನ್ಸ್ ಆಗಬೇಕಲ್ಲ, ಆವಾಗ ಪೊಟ್ಯಾಷಿಯಮ್ನ 2 ಅಂತ ಬರಿತೀವಿ. ನೆಕ್ಸ್ಟ್ ಲೆಡ್ ಏನಿದೆ? ರಿಯಾಕ್ಟೆಂಟ್ ಸೈಡು 1 ಇದೆ, ಪ್ರಾಡಕ್ಟ್ ಸೈಡು 1 ಇದೆ. ನೆಕ್ಸ್ಟು ಅಯೋಡಿನ್ ಇಲ್ಲೇನಿದೆ? ರಿಯಾಕ್ಟೆಂಟ್ ಸೈಡು 2 ಇದೆ, ಹೌದಲ್ವಾ? ಇಲ್ಲೇನಿದೆ? ಇಲ್ಲೂ 2 ಇದೆ. ಆವಾಗ ಇದು ಬ್ಯಾಲೆನ್ಸ್ ಆಗುತ್ತೆ. ಈ ಥರ ಬ್ಯಾಲೆನ್ಸ್ ಮಾಡ್ತೀವಿ. ನೆಕ್ಸ್ಟ್ ನಿಮಗೆ ಹೋಮ್ವರ್ಕ್ ಕೊಡ್ತಾಯಿದ್ದೀನಿ. ಐರನ್ ಈಸ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಗಿವ್ ಎ Fe3O4 ಪ್ಲಸ್ H2. ಇದನ್ನು ಬ್ಯಾಲೆನ್ಸ್ ಮಾಡಬೇಕು, ಆಯಿತಾ? ನೆಕ್ಸ್ಟು ಬೇರಿಯಂ ಕ್ಲೋರೈಡ್ ಈಸ್ ರಿಯಾಕ್ಟ್ಸ್ ವಿತ್ ದ ಸೋಡಿಯಂ ಸಲ್ಫೇಟ್ ಟು ಗಿವ್ ಎ ಬೇರಿಯಂ ಸಲ್ಫೇಟ್ ಪ್ಲಸ್ ವಾಟರ್. ಇದನ್ನು ನೀವು ಬ್ಯಾಲೆನ್ಸ್ ಮಾಡಿ. ಸಾರಿ, ಇದು ವಾಟರ್ ಅಲ್ಲ, NaCl. ಇದನ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಇದನ್ನು ನೀವು ಟೈಪ್ ಮಾಡಿ ಕಳಿಸಿ, ನೋಡ್ತೀನಿ, ನಾನು ಚೆಕ್ ಮಾಡ್ತೀನಿ. ಓಕೆ, ಇದೇ ರೀತಿ ನಿಮ್ಗೆ ಕಳಿಸ್ತಾ ಇರ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.